ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಎರಡನೇ ಮಾಕ್ ಅಲಾಟ್ಮೆಂಟ್ ಏನಿದೆ ಅದರಲ್ಲಿ ಯಾವ್ಯಾವ ಕೋರ್ಸ್ಗೆ ಸಂಬಂಧಿಸಿದಂತೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಒಂದು ಪ್ರಶ್ನೆ ನಿಮ್ಮಲ್ಲೂ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ನೀವೀಗ ಆಪ್ಷನ್ ಎಂಟ್ರಿ ಮಾಡಿದಿರಾ. ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಮತ್ತು ಟೈಮ್ ಅನ್ನ ಏನು ಕೊಟ್ಟಿದ್ರು, ಅದರ ನಂತರ ನಿಮ್ಮ ಆಪ್ಷನ್ ಎಂಟ್ರಿ ಫ್ರೀಸ್ ಆಗುತ್ತೆ. ಫ್ರೀಸ್ ಅಂತ ಹೇಳಿದ್ರೆ ಫಿಕ್ಸ್ ಆಗುತ್ತೆ. ನಂತರ ಆ ಆಪ್ಷನ್ ಎಂಟ್ರಿ ಮತ್ತು ನಿಮ್ಮ ಮೆರಿಟ್ ನ ಆಧಾರವಾಗಿ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಕಾಲೇಜನ್ನ ಅಲಾಟ್ ಮಾಡ್ತಾರೆ. ಓಕೆನಾ? ಅಂದ್ರೆ ಈಗ ಎಕ್ಸಾಂಪಲ್ ಒಂದು ಹೇಳೋದಾದ್ರೆ, ಒಂದು ಕಾಲೇಜ್ ಇದೆ, ಅಲ್ಲಿ 100 ಸೀಟ್ಸ್ ಇದಾವೆ. ಬಟ್ ಅದೇ ಕಾಲೇಜ್ ಬೇಕು ಅಂತ ಒಂದು 600 ಮೆಂಬರ್ಸ್ ಅಪ್ಲೈ ಮಾಡಿದಾರೆ ಅಥವಾ ಆಪ್ಷನ್ ಎಂಟ್ರಿ ಸೆಟ್ ಮಾಡಿದ್ರೆ ಅಂತ ತಿಳ್ಕೊಳ್ಳೋಣ. ಆವಾಗ ವಿದ್ಯಾರ್ಥಿಗಳ ಮೆರಿಟ್ ನ ಆಧಾರವಾಗಿ ಆ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಸೀಟ್ ಅನ್ನ ಕೆದವರು ಅಲಾಟ್ ಮಾಡ್ತಾರೆ. ಓಕೆನಾ? ಆ ಸೀಟ್ ಅನ್ನು ಅಲಾಟ್ ಆಗಿರುತ್ತೆ. ಅದನ್ನ ನೀವು ಮಾಕ್ ಅಲಾಟ್ಮೆಂಟ್ ಏನಿದೆ, ಎರಡನೇ ಮಾಕ್ ಅಲಾಟ್ಮೆಂಟ್, ಅದರಲ್ಲಿ ನೋಡಬಹುದು. ಈಗ ಯಾವ್ಯಾವ ಕೋರ್ಸ್ ಅನ್ನ ಮಾಡೋರಿಗೆ ಈ ಮಾಕ್ ಅಲಾಟ್ಮೆಂಟ್ ಆಗತ್ತೆ ಅದನ್ನ ತಿಳ್ಕೊಳ್ತಾದ್ರೆ, ಈಗ ಮೆಡಿಕಲ್, ಡೆಂಟಲ್, ಆಯುಷ್, ಎಂಜಿನಿಯರಿಂಗ್, BSc ನರ್ಸಿಂಗ್, ನಂತರ ಫಾರ್ಮಸಿ, ವೆಟರ್ನರಿ, ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಈ ರೀತಿ ಈ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಮಾಕ್ ಅಲಾಟ್ಮೆಂಟ್ ಆಗತ್ತೆ. ಅಂದ್ರೆ ಒಂದು ಸೀಟ್ ಅನ್ನ ಅಲಾಟ್ ಮಾಡ್ತಾರೆ. ಹಾಗಂತ ಆಪ್ಷನ್ ಎಂಟ್ರಿ ಮಾಡಿದಂತಹ ಎಲ್ರಿಗೂ ಸೀಟ್ ಸಿಕ್ಬಿಡತ್ತಾ? ಹಾಗೆ ಹೇಳೋದಕ್ಕೆ ಆಗಲ್ಲ. ಈಗ ಕೆಲವರ ರ್ಯಾಂಕ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಸೀಟ್ ಅಲಾಟ್ ಆಗದೆ ಇರಬಹುದು. ಅಕಸ್ಮಾತ್ ಸೀಟ್ ಅಲಾಟ್ ಆಗದಿದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಆದ ನಂತರ ಆಪ್ಷನ್ ಎಂಟ್ರಿ ಏನಿದೆ ಅದನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಆವಾಗ ನಿಮ್ಮ ರ್ಯಾಂಕ್ನ ಪ್ರಕಾರ ಎಲ್ಲಿ ಸೀಟ್ ಸಿಗಬಹುದು ಅದನ್ನ ಚೆಕ್ ಮಾಡಬೇಕು. ಅದರ ನಂತರ ಎಡಿಟ್ ಮಾಡುವಾಗ ಆ ಕಾಲೇಜ್ ಏನಿದೆ ಅಂದ್ರೆ ನಿಮ್ಮ ರ್ಯಾಂಕ್ ಪ್ರಕಾರ ಯಾವ ಕಾಲೇಜಲ್ಲಿ ಸೀಟ್ ಸಿಗಬಹುದು ಆ ಕಾಲೇಜ್ಗಳ ಹೆಸರನ್ನು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆಡ್ ಮಾಡಬೇಕು. ಓಕೆನಾ? ನಂತರ ಎರಡನೇ ಮಾಕ್ ಅಲಾಟ್ಮೆಂಟ್ ಏನಿದೆ ಇದನ್ನ ಆಗಸ್ಟ್ 25ಕ್ಕೆ ಪ್ರಕಟಿಸಲಾಗುತ್ತೆ ಅಂತ ಕೆದವರು ಹೇಳಿದ್ದಾರೆ. ನಂತರ ಇದ್ರ ಬಗ್ಗೆ ಮತ್ತೆ ಬೇರೆ ಅಪ್ಡೇಟ್ ಬಂದ್ರು ಕೂಡ ಹೇಳ್ತೀವಿ. ಬಟ್ ಈಗ ಸದ್ಯದ ಮಟ್ಟಿಗೆ ಇರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಯಾವಾಗ ಹೇಳಿ, ಆಗಸ್ಟ್ 25ಕ್ಕೆ ಎರಡನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಅಂತ ನಮ್ಮ KEA ದವರು ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಹೇಳಿದ್ದಾರೆ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.